ಬಡತನದ ನೆರಳಲ್ಲಿ ಬೆಳಕಿನ ಹುಡುಕಾಟ. ಅವಳ ಹೆಸರು ಲಕ್ಷ್ಮಿ. ಚಿಕ್ಕ ವಯಸ್ಸಿನಲ್ಲೇ ತಂದೆತಾಯಿಯನ್ನು ಕಳೆದುಕೊಂಡು ಅನಾಥಳಾದ ಹುಡುಗಿ. ಜಗತ್ತಿನಲ್ಲಿ ತನ್ನದು ಎಂದು ಕರೆಯುವಂತಹದೇನೂ ಇಲ್ಲದ ಅವಳಿಗೆ ಬದುಕು ಒಂದು ದೀರ್ಘ ಪರೀಕ್ಷೆಯಂತಿತ್ತು. ಊಟ, ಬಟ್ಟೆ, ಆಶ್ರಯ ಇವೆಲ್ಲವೂ ಅವಳಿಗೆ ಪ್ರತಿದಿನವೂ ಹೋರಾಟವೇ. ಒಂದು ದಿನ ಊರಿನ ಹಿರಿಯರೊಬ್ಬರು ಲಕ್ಷ್ಮಿಗೆ ಹೇಳಿದರು, ನಗರದಲ್ಲಿ ಒಬ್ಬ ಶ್ರೀಮಂತ ಮಹಿಳೆ ಇದ್ದಾಳೆ. ಮನೆ ಕೆಲಸಕ್ಕೆ ಹುಡುಗಿಯನ್ನು ಬೇಕು ಅಂತೆ. ನಿನ್ನನ್ನು ನೋಡಿಕೊಳ್ಳಬಹುದು. ಲಕ್ಷ್ಮಿಗೆ ಬೇರೆ ದಾರಿಯಿರಲಿಲ್ಲ. ಹಸಿವು ಅವಳನ್ನು ಒತ್ತಾಯಿಸಿತು. ಹೀಗೆ ಅವಳು ನಗರಕ್ಕೆ ಹೊರಟಳು. ಆ ಶ್ರೀಮಂತ ಮಹಿಳೆಯ ಹೆಸರು ಶಾಂತಮ್ಮ. ದೊಡ್ಡ ಮನೆ, ಎತ್ತರದ ಗೇಟು, ಮಿಂಚುವ ನೆಲಗಳು. ಲಕ್ಷ್ಮಿ ನೋಡಿದಾಗಲೇ ಭಯದಿಂದ ನಿಂತುಕೊಂಡಳು. ಒಳಗೆ ಕಾಲಿಟ್ಟ ಕ್ಷಣದಿಂದಲೇ ಅವಳ ಜೀವನ ಬದಲಾಯಿತು. ಶಾಂತಮ್ಮ ಮೊದಲನೇ ದಿನವೇ ಕಟ್ಟುನಿಟ್ಟಾಗಿ ಹೇಳಿದರು, ಇಲ್ಲಿ ಉಚಿತವಾಗಿ ಏನೂ ಸಿಗೋದಿಲ್ಲ. ಕೆಲಸ ಮಾಡಿದರೆ ಮಾತ್ರ ಊಟ. ಲಕ್ಷ್ಮಿಯ ದಿನ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಶುರುವಾಗುತ್ತಿತ್ತು. ನೆಲ ಒಗೆಯುವುದು, ಪಾತ್ರೆ ತೊಳೆಯುವುದು, ಬಟ್ಟೆ ತೊಳೆಯುವುದು, ಅಡುಗೆಗೆ ಸಹಾಯ, ಕೆಲಸ ಮುಗಿಯುವುದೇ ಇರಲಿಲ್ಲ. ಅವಳ ಕೈಗಳು ಯಾವಾಗಲೂ ನೋವಿನಿಂದ ತುಂಬಿದ್ದವು. ಆ ಮನೆಯ ಮಕ್ಕಳಿಗೆ ಎಲ್ಲಾ ಸೌಕರ್ಯಗಳು, ಆಟಿಕೆಗಳು, ಪುಸ್ತಕಗಳು, ಶಾಲೆ, ಟ್ಯೂಷನ್. ಲಕ್ಷ್ಮಿ ದೂರದಿಂದ ನೋಡುತ್ತಾ ನಿಂತುಕೊಳ್ಳುತ್ತಿದ್ದಳು. ಒಮ್ಮೆ ಅವಳು ನೆಲ ಒಗೆಯುತ್ತಾ ಮಕ್ಕಳ ಪುಸ್ತಕವನ್ನು ನೋಡುತ್ತಾ ನಿಂತಳು. ಅಷ್ಟರಲ್ಲಿ ಶಾಂತಮ್ಮ ಕೋಪದಿಂದ ಕೂಗಿದರು, ಏನ್ ನೋಡ್ತಿದೀಯಾ? ಕೆಲ್ಸ ಮಾಡು. ಆ ಕ್ಷಣ ಲಕ್ಷ್ಮಿಯ ಹೃದಯದಲ್ಲಿ ಒಂದು ನೋವು ಮೂಡಿತು. ನನಗೂ ಓದಬೇಕು ಎಂಬ ಕನಸು ಮೌನವಾಗಿ ಅಳುತ್ತಿತ್ತು. ಊಟದ ಸಮಯದಲ್ಲಿ ಲಕ್ಷ್ಮಿಗೆ ಉಳಿದ ಆಹಾರ ಮಾತ್ರ. ಕೆಲದಿನ ಅದು ಕೂಡ ಸಿಗುವುದಿಲ್ಲ. ಇಂದು ನೀನು ನಿಧಾನ ಕೆಲಸ ಮಾಡಿದ್ದೀಯಾ ಎಂದು ಊಟ ಕಡಿಮೆ ಮಾಡುವುದು ಸಾಮಾನ್ಯವಾಗಿತ್ತು. ಹಸಿವು ಅವಳನ್ನು ಒಳಗೊಳಗೆ ಸುಡುತ್ತಿತ್ತು. ಒಂದು ದಿನ ಲಕ್ಷ್ಮಿಗೆ ಜ್ವರ ಬಂತು. ದೇಹ ಸುಸ್ತಾಗಿತ್ತು. ಅವಳು ಧೈರ್ಯ ಮಾಡಿ ಹೇಳಿದಳು, ಅಮ್ಮ, ನನಗೆ ಜ್ವರ ಇದೆ. ಶಾಂತಮ್ಮ ತಣ್ಣನೆಯ ಧ್ವನಿಯಲ್ಲಿ ಹೇಳಿದರು, ಜ್ವರ ಇದ್ರೆ ಕೆಲಸ ಬಿಡ್ತೀಯಾ? ಇಲ್ಲಿಂದ ಹೊರ ಹೋಗ್ಬೇಕಾ? ಭಯದಿಂದ ಲಕ್ಷ್ಮಿ ಮೌನವಾಗಿದ್ದಳು. ಜ್ವರ ಇದ್ದರೂ ಕೆಲಸ ಮುಂದುವರಿಸಿದಳು. ಅವಳ ಕಣ್ಣೀರು ನೆಲದ ಮೇಲೆ ಬಿದ್ದರೂ ಯಾರಿಗೂ ಕಾಣಿಸಲಿಲ್ಲ. ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಲಕ್ಷ್ಮಿ ಮನೆಯ ಹಿಂಭಾಗದ ಚಿಕ್ಕ ಕೋಣೆಯಲ್ಲಿ ಮಲಗುತ್ತಿದ್ದಳು. ಆ ಕೋಣೆ ಕಿಟಕಿ ಇಲ್ಲದ, ಬೆಳಕು ಇಲ್ಲದ ಜಾಗ. ಅವಳಿಗೆ ಅಲ್ಲಿ ತಾಯಿ ತಂದೆಯ ನೆನಪು ಬಂದು ಕಣ್ಣೀರು ಸುರಿಯುತ್ತಿತ್ತು. ನಾನು ಏನು ತಪ್ಪು ಮಾಡಿದೆ ಎಂದು ಅವಳು ತನ್ನನ್ನು ತಾನು ಕೇಳಿಕೊಳ್ಳುತ್ತಿದ್ದಳು. ಆದರೂ ಲಕ್ಷ್ಮಿಯ ಹೃದಯದಲ್ಲಿ ಒಳ್ಳೆಯತನ ಉಳಿದಿತ್ತು. ಅವಳು ಮನೆಯ ಹಿರಿಯ ಅಜ್ಜಿಗೆ ಪ್ರೀತಿ ತೋರಿಸುತ್ತಿದ್ದಳು. ಅಜ್ಜಿಗೆ ಲಕ್ಷ್ಮಿ ಮೇಲೆ ಕರುಣೆಯಿತ್ತು. ಕೆಲವೊಮ್ಮೆ ಅವರು ಮೌನವಾಗಿ ಒಂದು ಹಣ್ಣು ಅಥವಾ ಬಿಸ್ಕೆಟ್ ಕೊಡುತ್ತಿದ್ದರು. ಆ ಸಣ್ಣ ಪ್ರೀತಿಯೇ ಲಕ್ಷ್ಮಿಗೆ ದೊಡ್ಡ ಧೈರ್ಯ. ಒಂದು ದಿನ ಅಜ್ಜಿ ಲಕ್ಷ್ಮಿಯನ್ನು ಕೇಳಿದರು, ಮಗಳೇ, ನಿನಗೆ ಏನು ಆಗಬೇಕು ಅನ್ನೋ ಆಸೆ? ಲಕ್ಷ್ಮಿ ನಿಧಾನವಾಗಿ ಉತ್ತರಿಸಿದಳು, ನಾನು ಓದಬೇಕು, ಒಳ್ಳೆಯ ಮನುಷ್ಯೆಯಾಗಬೇಕು. ಅಜ್ಜಿಯ ಕಣ್ಣುಗಳು ತೇವಗೊಂಡವು. ಕೆಲ ದಿನಗಳ ನಂತರ ಅಜ್ಜಿ ಅನಾರೋಗ್ಯದಿಂದ ಆಸ್ಪತ್ರೆಗೆ ಸೇರಿದರು. ಅವರ ಜೊತೆಗೆ ಸಂಬಂಧಿಕರೂ ಬಂದರು. ಅವರಲ್ಲಿ ಒಬ್ಬ ಶಿಕ್ಷಕಿಯಿದ್ದಳು. ಅವಳು ಲಕ್ಷ್ಮಿಯನ್ನು ಗಮನಿಸಿದಳು. ಅವಳ ಕೆಲಸ, ಮೌನ, ಕಣ್ಣಲ್ಲಿನ ನೋವು. ಆ ಶಿಕ್ಷಕಿ ಅಜ್ಜಿಯನ್ನು ಕೇಳಿದರು, ಈ ಹುಡುಗಿ ಯಾರು? ಅಜ್ಜಿ ಎಲ್ಲಾ ಕಥೆ ಹೇಳಿದರು. ಶಿಕ್ಷಕಿಯ ಮನಸ್ಸು ಕರಗಿತು. ಅವಳು ಶಾಂತಮ್ಮನ ಜೊತೆ ಮಾತನಾಡಿ ಲಕ್ಷ್ಮಿಯನ್ನು ತನ್ನ ಜೊತೆ ತೆಗೆದುಕೊಂಡು ಹೋಗಲು ನಿರ್ಧರಿಸಿದಳು. ಆ ದಿನ ಲಕ್ಷ್ಮಿ ಮೊದಲ ಬಾರಿಗೆ ನಿಟ್ಟುಸಿರು ಬಿಟ್ಟಳು. ಆ ಮನೆಯ ಗೇಟ್ ದಾಟುವಾಗ ಅವಳು ಹಿಂದುರುಗಿ ನೋಡಲಿಲ್ಲ. ಅವಳ ಕಣ್ಣಲ್ಲಿ ನೋವಿದ್ದರೂ ಮುಂದೆ ಹೊಸ ಬೆಳಕು ಕಾಣಿಸುತ್ತಿತ್ತು. ಶಿಕ್ಷಕಿಯ ಮನೆಯಲ್ಲಿ ಲಕ್ಷ್ಮಿಗೆ ಮೊದಲ ಬಾರಿ ಶಾಲೆಯ ದಾರಿ ತೆರೆದಾಯಿತು. ಪುಸ್ತಕ ಕೈಯಲ್ಲಿ ಹಿಡಿದಾಗ ಅವಳ ಕೈಗಳು ನಡುಗಿದವು. ಕೆಲಸದಿಂದ ಅಲ್ಲ, ಸಂತೋಷದಿಂದ. ಕಷ್ಟಗಳು ಅವಳನ್ನು ಮುರಿಯಲಿಲ್ಲ. ಅವು ಅವಳನ್ನು ಬಲಿಷ್ಠಳನ್ನಾಗಿಸಿದವು. ಬಡತನ, ಅನಾಥತ್ವ, ನಿರ್ಲಕ್ಷ್ಯ ಇವೆಲ್ಲದರ ನಡುವೆಯೂ ಲಕ್ಷ್ಮಿ ಬದುಕನ್ನು ಗೆಲ್ಲಲು ಕಲಿತಳು.